ಯಪ್ಪ ಆಗೋದು ಏನು ಮ್ಯಾಚ್ ಇದು 253 ಹೊಡ್ಕೊಂಡು ಈ ರೀತಿ ಕೊನೆ ಬುಡಕ್ಕೆ ಲಾಸ್ಟ್ ಓವರ್ ತನಕನೂ ಟ್ವಿಸ್ಟು. ದೇವ್ರೇ, ಎಲ್ಲೋ ಒಂದು ಟೈಮಲ್ಲಿ ಅನ್ನಿಸ್ತು ಇಂಡಿಯಾದ ಸೋತೆ ಹೋಗ್ತದೆ ಅಂತ ಹೇಳಿ. ಅದೇನಾದರೂ ಯಾವುದು ಸ್ಯಾಮ್ ಕರಂದು ಕ್ಯಾಚು ಕೊನೆಗೆ ಆ ಲೋ ಪುಲ್ಟಾಸು ಗಟ್ಟಿ ಹೊಡೆದ್ಬಿಟ್ಟು ಅವನು ಜಸ್ಟ್ ಹಿಂಗೆ ಮುತ್ಕೊಟ್ಟಂಗೆ ಮಾಡ್ದೆ, ಅದು ಅಲ್ಲಿ ತನಕ ಹೋಯ್ತಿಲ್ಲ. ಇನ್ನಿಗೆ ಸ್ವಲ್ಪ ಹಿಂಗೆ ಪುಷ್ ಮಾಡಿದರೆ 6 ಹೋಗಿರೋದು. 6 ಏನಾದ್ರು ಹೋಗಿತ್ತು ಆ ಓವರ್ ಅಂತ ಹೇಳಿದರೆ, ಜಿಮ್ಮಿ ಓರ್ಟನ್ 2 ಬಾಲಲ್ಲಿ ಒಂದೇ ರನ್ ಹೊಡೆದು, 1 ಬಾಲ್ ಡಾಟು. ಆ 2 ಬಾಲಲ್ಲಿ ಒಂದು 5-6 ರನ್ ಬಂದಿದೆ. ಕೊನೆ ಓವರಿಗೆ 24 ಬೇಕಾಗ್ತಿತ್ತು. ದೂಬೆ ಹೊಡೆಸ್ಕೊಂಡಿದ್ದು ಅವ್ನು ಯಾರಿಗೂ ಗೊತ್ತು. 253 ಹೊಡ್ಕೊಂಡು ಇಲ್ಲಿ ತನಕ ಡ್ರ್ಯಾಗ್ ಮಾಡ್ತಾರೆ ಅಂತ ಹೇಳಿದೆ. ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಇನ್ನು ಕೇಸ್ ಏನಾದ್ರು ಇಂಡಿಯಾದವರು 200 ಹೊಡೆದ್ರೆ ಸಾಕು ವಿನ್ ಆಗ್ತದೆ ಅಂತ. 200 ಹೊಡೆದ್ರೆ ಬೊಜ್ಜ, ನಾವು ಸೋತು ಮನೆಗೆ ಹೋಗಿರ್ತಿದ್ವಿ. ಅಹಮದಾಬಾದಿಗೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಆಡಬೇಕಿತ್ತು. ಸಂಜು ಸ್ಯಾಮ್ಸನ್ ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು. ಅದೇನಾದರೂ ಸಂಜು ಸ್ಯಾಮ್ಸನ್ದು ಕ್ಯಾಚ್ ಹ್ಯಾರಿ ಬ್ರೂಕ್ ಹಿಡ್ಕೊಂಡಿದ್ದು ಇಷ್ಟು ರನ್ ನಮ್ದು ಆಗ್ತಾ ಇರಲಿಲ್ಲ, 250 ಕ್ರಾಸ್ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಸಂಜು ಸ್ಯಾಮ್ಸನ್ನು ಅಲ್ಲಿ ಸ್ಕೋರ್ನ ಎಕ್ಸಲರೇಟ್ ಮಾಡಿದ್ದು. ಅದಿಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಅಷ್ಟು ಆಗಲ್ಲ ಇತ್ತು. ಇಶಾನ್ ಕಿಶನ್ ಸ್ವಲ್ಪ ಆಡಿದ್ದು, ಅಭಿಷೇಕ್ ಶರ್ಮಾ ಮತ್ತೆ ಫ್ಲಾಪ್. ನನ್ನ ಮಗ ಒಂದು ಮ್ಯಾಚ್ ಆಡಿಲ್ಲ. ಯಾವಾಗಿಂದ ಅಂತ ಹೇಳಿದರೆ ಈ ವರ್ಲ್ಡ್ ಕಪ್ ಸೂಪರ್ 8 ಬಂದಾಗಿಂದ ಇಲ್ಲಿ ತನಕ ಒಂದು ಮ್ಯಾಚು ಆಡಿಲ್ಲ. ನನ್ನ ಪ್ರಕಾರ ಅಭಿಷೇಕ್ ಶರ್ಮನ ಕುಂಡ್ರಿಸಿ ಜಸ್ವಾಲನ್ನು ನೆಕ್ಸ್ಟ್ T20ಸ್ಗೆಲ್ಲ ಅಥವಾ ವೈಟ್ ಬಾಲ್ ಕ್ರಿಕೆಟಿಗೆ ಆಡಿಸ್ಬೇಕು. ಅಭಿಷೇಕ್ ಶರ್ಮಾಗೆ ಇನ್ನೂ ಸ್ವಲ್ಪ ಎಕ್ಸ್ಪೋಜರ್ ಬೇಕು ಅಥವಾ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ದೊಡ್ಡ ದೊಡ್ಡ ಸ್ಟೇಜಲ್ಲಿ ಆಡೋ ಥರ. ಇನ್ನು ಫೈನಲ್ ಮ್ಯಾಚಲ್ಲಿ ಆಡೋದು ಡೌಟ್ ಅಂತ ಅನಿಸುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಒಂದು ಕಾಂಟ್ರಿಬ್ಯೂಷನ್ನು, ಸೂರ್ಯಕುಮಾರ್ ಸ್ವಲ್ಪ ಕಾಂಟ್ರಿಬ್ಯೂಷನ್ನು, ಶಿವಮ್ ದೂಬೆ ಒಳ್ಳೆ ಇನ್ನಿಂಗ್ಸ್ ಆಡಿದ್ದು, ಆಮೇಲೆ ಅಕ್ಷರ್ ಪಟೇಲು ಹಾರ್ದಿಕ್ ಪಾಂಡ್ಯ ಕೊನೆಗೆ ಎಲ್ಲ ಮ್ಯಾಚ್ನ ಫಿನಿಷ್ ಮಾಡಿ 253 ಅದನ್ನು ಬೆನ್ನಟ್ಟಕ್ಕೆ ಹೊಂಟಿದ್ದು ಇಂಗ್ಲೆಂಡ್. ಸ್ಟಾರ್ಟಿಂಗಲ್ಲೇ ವಿಕೆಟ್ ಕಳ್ಕೊಂಡ್ರೂ ಆ ಜಾಕೋಬ್ ಬ್ಯಾತಲ್ಲಿ ಏನು ಗುರು, ವರುಣ್ ಚಕ್ರವರ್ತಿಗಂತೂ ಪಾಪ ಹಿಡಿದು ಹಿಪ್ಪೆ ಮಾಡಿಬಿಟ್ಟ ಅವನಂತೂ. ಆ ಥರ ಒಂದು ಓವರ್ 3 ಸಿಕ್ಸು, 1 ಬೌಂಡ್ರಿ, ಅದಾದಮೇಲೆ ನೆಕ್ಸ್ಟ್ ಓವರ್ ಮತ್ತೆ 6 ಮತ್ತೆ ಬೌಂಡ್ರಿ. ಆ ಕಡೆ ಇವನು ಯಾರು ವಿಲ್ ಜಾಕ್ಸ್ ಕೂಡ ಹೊಡಿತಾವನೆ ವರುಣ್ ಚಕ್ರವರ್ತಿಗೆ. ಅಕ್ಷರ್ ಪಟೇಲ್ ಏನಾದರೂ ಇವಂದು ಬ್ಯಾಂಟಮ್ ವಿಕೆಟ್ ತೆಗ್ದಿಲ್ಲ ಅಂತ ಹೇಳಿದೆ. 2 6 ಹೊಡೆದಿದ್ದ, 1 ಬೌಂಡ್ರಿ ಹೊಡ್ಕೊಂಡಿದ್ದು ಕೂಡ ಮ್ಯಾಚ್ ಅವ್ರ ಕೈಲಿತ್ತು. ಪಾಪ ಹ್ಯೂಜ್ ರನ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರಿಗೂ ಎಲ್ಲ ಕೊನೆಗೆ ಸ್ಟ್ರೆಸ್ ಸ್ಟಾರ್ಟ್ ಆಯಿತು. ಆಮೇಲೆ ಮ್ಯಾಚ್ ಸಿಚುವೇಶನ್ ಚೇಂಜ್ ಆಯಿತು. 1-2 ವಿಕೆಟ್ ಹೋಗ್ತಿದ್ದಂಗೆ ಮತ್ತೆ ಅವ್ರು ಗಾಬರಿ ಬಿದ್ದು. ಬಟ್ ಬ್ಯಾತೆಲ್ಲ ಆಡಿದ ಇನ್ನಿಂಗ್ಸ್ ಇದೆಯಲ್ಲ ಅಲ್ಟಿಮೇಟ್ ಇನ್ನಿಂಗ್ಸು. ಇದೇ ಥರ ಇಂಡಿಯಾ ಬಾಲಿಂಗ್ ಹಾಕ್ತು ಅಂತ ಹೇಳಿದರೆ 100% ನಾವು ಫೈನಲ್ ಅಂತೂ ವಿನ್ ಆಗಲ್ಲ. ಅದೂ ಅಲ್ಲದೆ ನ್ಯೂಜಿಲೆಂಡ್ ಅವ್ರ ಬಾಲಿಂಗ್ ಅಂದರೆ ಪೇಸ್ ಬಾಲಿಂಗ್ ಇನ್ನೂ ಸ್ಟ್ರಾಂಗೇ ಉಂಟು. ಅಹಮದಾಬಾದ್ ನಮಗೊಂಥ ದರಿದ್ರ ಇದ್ದಂಗೆ. ಫೈನಲ್ ನಾವು ಅಲ್ಲಿ ವಿನ್ ಆಗಿಲ್ಲ. 2023 ವರ್ಲ್ಡ್ ಕಪ್ ಕೂಡ ವಿನ್ ಆಗಿಲ್ಲ. ಇವಾಗ ಮತ್ತೆ ನಾವು ಅಹಮದಾಬಾದ್ಗೆ ಹೋಗ್ತಾ ಇದ್ದೀವಿ. ಫೈನಲ್ ಮ್ಯಾಚ್ ಇರೋದು ಅಹಮದಾಬಾದ್ ವರ್ಸಸ್ ನ್ಯೂಜಿಲೆಂಡು. ಇವತ್ತು ಮುಂಬೈದಲ್ಲಿ ವಾಂಕಡದಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಬಂದಿದ್ದು. ಆಲ್ಮೋಸ್ಟ್ ಆಲ್ ರಾಹುಲ್, ಧೋನಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅದು ಇಂಗ್ಲೆಂಡಲ್ಲಿ ಮನೇಲಿ ಕೂತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡ್ತಾ ಇರ್ತದೆ. ಬಾಲಿವುಡ್ ಸ್ಟಾರ್ಸ್ಗಳು ಕೂಡ ಬಂದಿದ್ದು. ಇಲ್ಲಿ 250 ರನ್ನ ಇಲ್ಲಿ ತನಕ ತೊಗೊಬಂದಿದೆ. ಯಾರ್ಯಾರಿಗೆ ನಮ್ಮದು ಟೀಮ್ ನಮಸ್ಕಾರ ಹೇಳಬೇಕು ಅಂದರೆ ವರುಣ್ ಚಕ್ರವರ್ತಿಗೆ, ಆಮೇಲೆ ಹಾರ್ದಿಕ್ ಪಾಂಡ್ಯಗೆ 40 ರನ್ ಹೊಡಿಸ್ಕೊಂಡ್ರು. ಕೊನೆ ಓವರ್ ಚೆನ್ನಾಗಿ ಹಾಕಿದ್ರು, ಬಟ್ 40+ 4 ಓವರಿಗೆ. ಇನ್ನು ಹರ್ಷದೀಪ್ ಸಿಂಗು 41+, ವರುಣ್ ಚಕ್ರವರ್ತಿ ಅಂತೂ 51 ಬ್ಯಾಟಿಂಗ್ ಮಾಡಿದ್ರೆ 51 ಹೊಡೆದು ಮುಗಿಸ್ಬಿಟ್ರೆ ಅವರಂತೂ. ಏನು ಬಾಲಿಂಗ್ ಅದು, ಥೂ. ಅದಲ್ಲದೆ ಫಸ್ಟ್ ಆಫ್ ಆಲು ಇಂಡಿಯಾದಲ್ಲಿ ಕ್ರಿಕೆಟ್ ನಡೆಸ್ಬಾರ್ದು. ಇಷ್ಟು ಚಿಕ್ಕ ಗ್ರೌಂಡು, ಹೊಡೆದಿದ್ದೆಲ್ಲ 6. ಎರಡೂ ಟೀಮಿಂದ ಸೇರಿ ಆಲ್ಮೋಸ್ಟ್ ಆಲು 490 ರನ್ಸ್. ಏನದು ಕ್ರಿಕೆಟಾ ಏನದು? ಸೊ ಒಟ್ಟಿನಲ್ಲಿ ಏನೋ ಒಂದು ಆಯಿತು, ಇಂಡಿಯಾ ವಿನ್ ಆಗಿ ಫೈನಲಿಗೆ ಹೋಗಿದ್ದೀವಿ. ಫೈನಲ್ಲು ಒಂದು ವೇಳೆ ನಾವೇನಾದ್ರು ಇಂಡಿಯಾ ಫೈನಲ್ ಹೋಗಿದ್ದಲ್ಲ, ಸಂಡೇ ನಾವು ಮ್ಯಾಚೇ ನೋಡ್ತಾ ಇರಲಿಲ್ಲ. ಸಂಡೇ ಮ್ಯಾಚ್ ಇದೆ ಫೈನಲ್ಲು, ಅದು 7 ಗಂಟೆಗೆ. ಸೊ ಸೂಪರ್ ಸಂಡೇ ಆಗೋ ಚಾನ್ಸಸ್ ಎಲ್ಲದೂ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಸಂಡೇ ಮ್ಯಾಚ್ ಹೇಗೆ ನಡೆಯುತ್ತೆ, ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ, ಯಾವ್ಯಾವ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ತಾರೆ, ಯಾವ್ಯಾವ ಬಾಲರ್ ಚೆನ್ನಾಗಿ ಹಾಕ್ತದೆ, ಹಾಗೆಯೇ ಈ ನ್ಯೂಜಿಲೆಂಡ್ ಬಾಲರ್ಸ್ ಆಲ್ರೆಡಿ ಡಾಮಿನೇಟ್ ಮಾಡ್ತಾ ಬರ್ತಾ ಇದ್ದಾರೆ, ಅವ್ರನ್ನ ಹೇಗೆ ಟ್ಯಾಕಲ್ ಮಾಡಿದೆ, ಇದೆಲ್ಲ ಒಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.